ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುತಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು, ಕಮೆಂಟ್ಸು ಕೊಡೋದನ್ನು ಮರಿಬೇಡಿ. ಅವನ ರೂಮಿನಿಂದ ಒಂದೇ ಉಸಿರಿಗೆ ತನ್ನ ಗೊಂಬೆಯನ್ನು ಎತ್ತಿಕೊಂಡು ಹೊರಬಂದವಳು ದೀರ್ಘವಾಗಿ ಉಸಿರು ಬಿಟ್ಟಿದ್ದಳು. ಕುಂಕುಮ, ದೇವುಡ, ಇದೇನಾಗದೆ ನಿನ್ನ ಡಡ್ಡಾಕಿ ಗೊಂಬೆ ಯಾಕೆ ಹಿಂಗೆ ಹುಚ್ಚುಚ್ಚಂಗೆ ಆಡ್ತಾವ್ರೆ? ನನಗೆ ಹುಚ್ಚಿಡಿಯೋದು ಪಕ್ಕಾ, ಇವರು ಹಿಂಗೆ ಆಡ್ತಾ ಇದ್ರೆ ಎಂದು ಅವನಿಗೆ ಬೈದುಕೊಂಡವಳಿಗೆ ಏನೊಂದು ಅರ್ಥವಾಗದ ಸ್ಥಿತಿ. ಅವನ ಬಗ್ಗೆಯೇ ಯೋಚಿಸುತ್ತಿದ್ದವಳಿಗೆ ಯಾವಾಗಲೂ ಕಾಡುವ ಪ್ರಶ್ನೆ ಧುತ್ತೆಂದು ಎದುರಾಗಿತ್ತು. ಮತ್ತೆ ತನ್ನ ತೋಳಲ್ಲಿ ಇರುವ ನಾಟ್ಯಾಳ ಮುಖವನ್ನೇ ನೋಡಿದ್ದಳು ಕುಂಕುಮ ಅನುಕಂಪದಿಂದ. ಗೊಂಬೆ, ನಿನ್ನ ಅಮ್ಮ ಎಲ್ಲಿ? ನಿನ್ನಂಥ ಗೊಂಬೆನ, ನಿನ್ನ ಡಡ್ಡ ಅಂತ ಗಂಡನ್ನ, ಇಂಥ ಮನೇನ ಎಲ್ಲ ಬಿಟ್ಬಿಟ್ಟು ಅವರು ಹೋಗೋಕ್ಕೆ ಸಾಧ್ಯನಾ? ಯಾರನ್ನಾರ ಬಿಡ್ಬೋದು, ಆದರೆ ಹೆತ್ತ ಮಗುವನ್ನು ಬಿಟ್ಟು ಹೋಗೋಕ್ಕೆ ಸಾಧ್ಯನಾ? ಮತ್ತೇನಾಗದೆ? ಹಂಗಾರೆ ಆ ಅವಘಡದಲ್ಲಿ ಅವರೂ ಹೋಗ್ಬಿಟ್ಟವ್ರ? ಹಂಗೇನಾರ ಇದ್ರೆ ಅಂಕಲ್ ಹೇಳೋರು ಅಲ್ವಾ? ಏನೋಪ್ಪ, ನನಗಂತೂ ಈ ವಿಷಯ ತಲೆ ಒಳಕ್ಕೆ ಹೋಗ್ಬಿಟ್ಟು ತಲೆಗೆ ಹುಳ ಬಿಟ್ಟಂಗಾಗದೆ. ಈ ದೊರೆ ಕಟ್ಕೊಂಡು ಹೆಂಡ್ತಿ ಇದ್ರೂ ನನ್ನ ಹತ್ರ ನೀನು ನನಗೆ ಬೇಕು ಅಂತದ? ಯಾವ ಧೈರ್ಯದ ಮೇಲೆ ಹಿಂಗೆ ಹೇಳ್ತದೆ? ಅಂಥ ಮನುಷ್ಯ ಅಲ್ಲ ಬಿಡು ಸಾಮ್ರಾಟ್ರು. ಆದರೂ ಹಾಗೆಲ್ಲ ಮಾತಾಡ್ತಾವ್ರೆ. ಆ ಮೋಹಿನಿನ ಕಟ್ಕೊಳ್ಳೋಕೆ ಹೊಂಟವ್ರೆ ಅಂದರೆ ವಿಷಯ ಬ್ಯಾರೇನೇ ಅದೇ. ಆದರೆ ಏನು? ತನಗೆ ತಾನೇ ಪ್ರಶ್ನೆ ಮಾಡಿಕೊಳ್ಳುತ್ತಾ ಕೆಳಗೆ ಬಂದಿದ್ದಳು ಕುಂಕುಮ. ಅವಳ ಪ್ರಶ್ನೆಗಳಿಗೆ ಸದ್ಯಕ್ಕಂತೂ ಉತ್ತರ ಸಿಗಲಿಲ್ಲ. ಅವಳ ಎದುರಿನಲ್ಲಿಯೇ ಕಂಡಿದ್ದ ಜಾನಿ. ಸರ್, ನೀವು ನಮಗೆ ಕೊಡಬೇಕಾದ ರೂಮ್ ತೋರಿಸ್ತೀರಾ? ನನ್ನ ಫ್ರೆಂಡ್ ಬಂದಿದ್ದಾಳೆ, ಮನೆ ಸಾಮಾನೆಲ್ಲ ತಗೊಂಡು ಅಲ್ಲೇ ಇದ್ದಾಳೆ, ಹೊರಗೆ ತೋರಿಸ್ತೀರಾ ಪ್ಲೀಸ್ ಎಂದಿದ್ದಳು ಸಂಕೋಚದಿಂದ ಹುಡುಗಿ. ಅಯ್ಯೋ, ನನಗೆ ಮರೆತು ಹೋಗ್ಬಿಟ್ಟಿತ್ತು ಮಾರ್ರೆ, ಹಿಂದೆ ಇಲ್ಲಿ ಬರುತ್ತೀರಿ ಎಂದು. ನೀವು ಎಂತಕ್ಕೆ ನಿಮ್ಮ ಗೆಳತಿಯನ್ನು ಅಲ್ಲಿಯೇ ಕೂರಿಸಿದ್ದು? ಒಳಗೆ ಕರೆಯಬೇಕಿತ್ತು ಪಾಪ. ಥೋ, ಇರಿ, ನಾನು ಹೋಗಿ ಕೀ ತರ್ತೇನೆ. ಬಂಗಾರಿನ ಎಲ್ಲಿ ಕೊಡಿ, ಬಾ ಬಂಗಾರಿ ಎಂದು ನಾಟ್ಯಾಳನ್ನು ಎತ್ತಿಕೊಳ್ಳಲು ಕೈ ಚಾಚಿದ್ದ ಜಾನಿ. ಅವಳು ಬರಲ್ಲ ಎಂಬಂತೆ ಕುಂಕುಮಾಳ ಕೊರಳನ್ನು ಗಟ್ಟಿಯಾಗಿ ಅಪ್ಪಿದ್ದಳು. ಅವನಿಗೆ ಅವರಿಬ್ಬರ ಬಾಂಧವ್ಯ ನೋಡಿ ಅಚ್ಚರಿಯಾದರೂ ಒಂದು ರೀತಿಯ ಸಮಾಧಾನ, ಸಂತೋಷ ಎಲ್ಲವೂ ಆಗಿತ್ತು. ಮುಗುಳ್ನಕ್ಕು ಅವಳ ತಲೆ ಬೆನ್ನು ಸವರಿದ್ದ ಕಣ್ಣು ತುಂಬಿಕೊಂಡು ಜಾನಿ, ನೋಡಿ ಖುಷಿಯಾಗ್ತಾ ಉಂಟು ನನಗೆ. ನಮ್ಮ ಬಂಗಾರಿ ನಿಮ್ಮನ್ನು ಇಷ್ಟು ಹಚ್ಚಿಕೊಂಡಿದ್ದು. ಅವಳು ಯಾರನ್ನೂ ಹೀಗೆ ಹಚ್ಚಿಕೊಂಡಿದ್ದು ನಾನು ನೋಡಿಯೇ ಇಲ್ಲ ಗೊತ್ತುಂಟಾ. ಅವಳಿಗೆ ಅವಳ ಡಡ್ಡ ಇದ್ದರೆ ಆಯಿತು, ಪಾಪದ ಮಗು ಅದು. ಅಮ್ಮನ ಪ್ರೀತಿ ಅಂದರೆ ಎಂತ ಅಂತಲೇ ಕಂಡಿಲ್ಲ. ಬಹುಶಃ ನಿಮ್ಮ ಪ್ರೀತಿ ಅವಳಿಗೆ ಇಷ್ಟ ಆಗಿರಲಿಕ್ಕುಂಟು. ನನಗೆ ಖುಷಿಯೇ ಆಗ್ತಾ ಉಂಟು. ಈಗ ನೀವು ಹೇಗಿದ್ದರೂ ಇಲ್ಲಿಯೇ ಇರುತ್ತೀರಲ್ಲವೋ? ಎಂಥ ಸಮಸ್ಯೆ ಇಲ್ಲ. ನಿಮ್ಮ ಹತ್ತಿರವೇ ಇರಲಿಕ್ಕೆ ನಮ್ಮ ಬಂಗಾರಿ ಅಲ್ಲವಾ ಎಂದಿದ್ದ ತುಂಬಿ ಬಂದ ಕಂಗಳನ್ನು ಒತ್ತಿಕೊಂಡು ಜಾನಿ. ನಾಟ್ಯಾಳ ಅಮ್ಮನ ವಿಷಯವೇ ಅವಳ ತಲೆ ಕೊರೆಯುತ್ತಿತ್ತು. ಕೇಳಿಯೇ ಬಿಡಲೆ, ಅಸಲಿಗೆ ಏನಾಗಿದೆ ಅವರಿಗೆ ಅಂತ ಎಂದುಕೊಂಡವಳು. ಬೇಡ, ಈಗ ಕೇಳುವ ಸಮಯವೂ ಅಲ್ಲ, ಇದು ಕೇಳುವ ಸ್ಥಳವೂ ಅಲ್ಲ. ಸಮಯ ನೋಡಿ ಕೇಳಿದ್ರಾಯಿತು ಎಂದುಕೊಂಡು ಸುಮ್ಮನಾಗಿದ್ದಳು ಹುಡುಗಿ. ಅವಳು ನನ್ನ ಹತ್ರನೇ ಇರಲಿ, ಅದು ನನಗೂ ಖುಷಿನೇ. ಅದೇನೋ ನನಗೆ ಒಗ್ಗಿಕೊಂಡು ಬಿಟ್ಟಿದೆ ಗೊಂಬೆ. ನನಗೂ ಅವಳಿದ್ರೆ ಎಲ್ಲ ಮರೆತು ಹೋಗುತ್ತೆ. ನೀವೇನು ಬರೋದು ಬೇಡ ಸರ್. ಪಾಪ, ನಿಮಗೆ ನಿಮ್ಮದೇ ಕೆಲಸಗಳು ಇರ್ತವೆ. ನನಗೆ ಕೀ ಕೊಡಿ, ನಾನೇ ನೋಡಿಕೊಂಡು ಮನೆ ಸಾಮಾನುಗಳನ್ನು ಜೋಡಿಸ್ಕೋತೀವಿ. ಅಂಕಲ್ಗೆ ಹೇಳೋದೇ ಮರೆತೆ, ನೀವೇ ಹೇಳಿ ಸರ್. ಇವತ್ತು ಒಂದು ದಿನ ಅಷ್ಟೇ, ನಾಳೆಯಿಂದ ಫುಲ್ ಟೈಮ್ ಡ್ಯೂಟಿ ಮುಗಿಸಿ ಮನೆಗೆ ಹೋಗ್ತೀನಿ ಎಂದಿದ್ದಳು ಮುಖ ಬಾಡಿಸಿಕೊಂಡು ಹುಡುಗಿ. ನೀವು ಎಂಥ ಯೋಚನೆ ಮಾಡೋದು ಬೇಡ ಆಯಿತಾ? ನಾನು ಅಪ್ಪ ಅವರಿಗೆ ಹೇಳ್ತೇನೆ. ಅವರಿಗೆ ಗೊತ್ತುಂಟು, ಅವರು ಎಂತ ಸಹ ಹೇಳುವುದಿಲ್ಲ. ಇರಿ, ಕೀ ತರ್ತೀನಿ ಎಂದು ಒಳಗೆ ಹೋಗಿ ಕೀ ತಂದು ಅವಳ ಕೈಗೆ ಕೊಟ್ಟಿದ್ದ ಜಾನಿ. ಹುಡುಗಿ ತನ್ನ ಮಾತಿನಿಂದ ಗಾಬರಿಯಾಗಿ ಓಡಿದ್ದು ನೋಡಿ ಜೋರಾಗಿ ನಕ್ಕು ಬಿಟ್ಟಿದ್ದ ಆಯುಷ್ ಆಚಾರ್ಯ. ಅವನಿಗೆ ಅವಳ ಇಂತಹ ನಾಚಿಕೆ, ಗಾಬರಿಯ ನೋಟ, ಅವಳ ವಾದ ಎಲ್ಲವೂ ಇಷ್ಟವಾಗತೊಡಗಿದ್ದವು ಈಗೀಗ. ಆದರೂ ಒಮ್ಮೊಮ್ಮೆ ತನಗೆ ನೀಲಿಮಾಳಿಂದ ಆದ ಮೋಸ ಧುತ್ತೆಂದು ಕಣ್ಮುಂದೆ ಬಂದು ನಿಲ್ಲುತ್ತಿತ್ತು. ಮತ್ತೆ ನಾನು ಮೋಸ ಹೋಗುತ್ತಿದ್ದೇನೆಯೇ, ಮತ್ತದೇ ಕೂಪಕ್ಕೆ ಬೀಳುತ್ತಿದ್ದೇನೆಯೇ ಎಂದುಕೊಂಡವನಿಗೆ ಕುಂಕುಮಾಳ ಮಾತು, ನಡತೆ, ತಾಳ್ಮೆ, ತನ್ನ ಮಗಳನ್ನು ಅವಳು ಸಂಭಾಳಿಸುವ ರೀತಿ ಎಲ್ಲವೂ ಕಣ್ಮುಂದೆ ಬಂದಿತ್ತು. ನೋನೋ,
ಈ ಹುಡುಗಿ ಖಂಡಿತ ಅವಳಂತೆ ಅಲ್ಲ ಎಂದು ಯಾರಿಗೂ ಮೋಸ ಮಾಡುವಂಥ ಗುಣವೇ ಅಲ್ಲ ಇವಳದು. ಇವಳ ಮಾತಿನಲ್ಲಾಗಲಿ ನಡತೆಯಲ್ಲಾಗಲಿ ಅವಳಂತೆ ಅತಿಯಾದ ಮಹತ್ವಾಕಾಂಕ್ಷೆ ಎಂದಿಗೂ ಕಾಣಲಿಲ್ಲ ನನಗೆ. ಅದೇ ಅವಳು ಹಿಂದಿನ ನೆನಪಿಗೆ ಜಾರಿದ್ದ ಆಯುಷ್ ಆಚಾರ್ಯ. ನೋಡಲು ಸುಂದರಿಯೇ ನೀಲಿಮಾ. ಅವಳನ್ನು ನೋಡಿದ ಮೊದಲ ನೋಟದಲ್ಲೇ ತನ್ನ ಕಂಪನಿಗೆ ಮೇನ್ ಮಾಡೆಲ್ ಹುಡುಕುತ್ತಿದ್ದ ಆಯುಷ್ಗೆ ಇವಳನ್ನು ತಿದ್ದಿ ತೀಡಿದರೆ ಒಳ್ಳೆಯ ಭವಿಷ್ಯವಿದೆ ಇವಳಿಗೆ ಎಂದು ಎನಿಸಿತ್ತು. ಅದಕ್ಕೆ ಅವಳನ್ನು ಡೈರೆಕ್ಟ್ ಆಗಿಯೇ ಅಪ್ರೋಚ್ ಮಾಡಿದ್ದ. ನಾನು ನಿನಗೆ ಕೆಲಸ ಕೊಡ್ತೀನಿ ಮಾಡ್ತೀಯಾ ಅಂತ. ಅವನ ಮಾತನ್ನು ತಕ್ಷಣಕ್ಕೆ ನಂಬಿರಲಿಲ್ಲ ಅವಳು. ವಿಚಿತ್ರವಾಗಿ ಅಪನಂಬಿಕೆಯಿಂದಲೇ ನೋಡಿದ್ದಳು ಅವನನ್ನು. ಏನು ಕಾಗೆ ಹಾರಿಸ್ತಾ ಇದೀಯಾ ನನ್ನ ಹತ್ರನೇ? ಕೆಲಸ ಏನು ನಿನ್ನ ಜೇಬಿನಲ್ಲಿದೆಯಾ? ನೋಡೋಕೇನೋ ದೊಡ್ಡ ಮನುಷ್ಯನ ಥರನೇ ಕಾಣಿಸ್ತೀಯಾ? ಮಾತು ಮಾತ್ರ ತಿಕ್ಲು. ಕೆಲಸ ಕೊಡ್ತಾನಂತೆ ಕೆಲಸ. ಹೋಗೋಗು, ಹೋಗಿ ನಿನ್ನ ಕೆಲಸನ ನೋಡ್ಕೊ. ನನ್ನ ಕೆಲಸಕ್ಕಂತೂ ಹೊಗೆ ಹಾಕಿಸ್ದಲ್ಲ. ಥತ್ ಎಂದು ಅವನನ್ನು ದಬಾಯಿಸಿ ಅಲ್ಲಿಂದ ಹೋಗಲು ರೆಡಿಯಾದಳು ನೀಲಿಮಾ. ಟೇಕ್ ದಿಸ್ ಈಸ್ ಮೈ ವಿಸಿಟಿಂಗ್ ಕಾರ್ಡ್. ನಿನಗೆ ಕೆಲಸ ಬೇಕು ಅನ್ನಿಸಿದರೆ ನಾಳೆ ಬೆಳಿಗ್ಗೆ ಶಾರ್ಪ್ 9 o'clockಗೆ ನಕ್ಷತ್ರ ಫ್ಯಾಷನ್ಗೆ ಬಾ ಎಂದವನೇ ಅವಳ ಉತ್ತರಕ್ಕೂ ಕಾಯದೆ ಕೂಲಿಂಗ್ ಗ್ಲಾಸ್ ಏರಿಸಿ ಸೊಯ್ಯನೆ ಅವನ ಮುಂದೆ ಬಂದಿದ್ದ ಐಷಾರಾಮಿ ಕಾರ್ ಏರಿ ಮರೆಯಾಗಿದ್ದ ಆಯುಷ್ ಆಚಾರ್ಯ. ವಿಸಿಟಿಂಗ್ ಕಾರ್ಡ್ ನೋಡಿದವಳು ಎಚ್ಚರ ತಪ್ಪುವುದು ಒಂದು ಬಾಕಿ ಇತ್ತು. ನಂಬಿಕೆಯೇ ಬರದೆ ಕಣ್ಣುಜ್ಜಿಕೊಂಡು ಎರಡೆರಡು ಸಲ ನೋಡಿದ್ದಳು ನೀಲಿಮಾ. ಮನೆಗೆ ಬಂದವಳಿಗೆ ಬೆಳಗು ಯಾವಾಗ ಆಗುತ್ತೋ ಎನ್ನುವುದೇ ಹಪಹಪಿ. ಅವಳಿಗೆ ಇರುವ ಅತಿಯಾದ ಮಹತ್ವಾಕಾಂಕ್ಷೆಗೆ ವೇದಿಕೆ ಒದಗಿಸಿದ್ದ ಆಯುಷ್ ತನ್ನ ಜೀವನದ ಸಂತೋಷ ನೆಮ್ಮದಿಯನ್ನು ತಾನೇ ಬಲಿಕೊಡುವತ್ತ ಮೊದಲ ಹೆಜ್ಜೆ ಇಟ್ಟು ಬಿಟ್ಟಿದ್ದ. ಮರುದಿನವೇ ಅವನ ನಕ್ಷತ್ರ ಫ್ಯಾಷನ್ಗೆ ಕಾಲಿಟ್ಟಿದ್ದಳು ನೀಲಿಮಾ. ಅವನ ಜೀವನಕ್ಕೂ ಕಾಲಿಡುವ ಯೋಜನೆಯನ್ನು ಹಾಕಿಯೇ ಬಿಟ್ಟಿದ್ದಳು. ಅಂದುಕೊಂಡಂತೆ ಅವಳಿಗೆ 3 ತಿಂಗಳು ಸ್ವತಃ ತಾನೇ ಟ್ರೈನಿಂಗ್ ಕೊಟ್ಟಿದ್ದ ಆಯುಷ್. ಅದೇ ಸಮಯವನ್ನು ಸದುಪಯೋಗಪಡಿಸಿಕೊಂಡಿದ್ದಳು ನೀಲಿಮಾ. ಅವನನ್ನು ಕಾಡಿ ಬೇಡಿ ಕಾಳಜಿ ತೋರಿ ಪ್ರೀತಿ ತೋರಿ ಅವನು ತನ್ನನ್ನು ಒಪ್ಪಿಕೊಳ್ಳುವಂತೆ ಮಾಡಿಬಿಟ್ಟಿದ್ದಳು. ಆಯುಷ್ಗೆ ಅವಳನ್ನು ನೋಡಿದರೆ ಯಾವ ಭಾವನೆಯೂ ಬರುತ್ತಿರಲಿಲ್ಲ. ಆದರೂ ಅವಳು ತನ್ನ ಬಗ್ಗೆ ತೋರುವ ಕಾಳಜಿ ಅವಳ ಒತ್ತಾಯ ಎಲ್ಲವೂ ಅವನನ್ನು ಒಪ್ಪುವಂತೆ ಮಾಡಿದವು. ಮನೆಯಲ್ಲಿ ಯಾರಿಗೂ ಇಷ್ಟವೇ ಇರಲಿಲ್ಲ ಅವಳು. ಆದರೂ ಮಗನ ಇಷ್ಟಕ್ಕೆ ಎದುರಾಡಿರಲಿಲ್ಲ ಅವರ್ಯಾರೂ ಕೂಡ. ಎಲ್ಲವೂ ಸರಿಯಾಗಿಯೇ ಇತ್ತು, ಅಥವಾ ಇದೆ ಎಂದು ಅವನು ಅಂದುಕೊಂಡಿದ್ದ. ಎಲ್ಲವೂ ಉಲ್ಟಾ ಆಗಿದ್ದೇ ಅವನಿಂದ. ಪ್ರಥಮ್ ನೆನಪಿನಿಂದ ಎಚ್ಚೆತ್ತವನು ಕೋಪದಿಂದ ತನ್ನ ಹತ್ತಿರವೇ ಇದ್ದ ನೀರಿನ ಮಗ್ ಎತ್ತಿ ಎಸೆದಿದ್ದ ಆಯುಷ್ ಆಚಾರ್ಯ. ಆಹ್ ಎಂಬ ಧ್ವನಿ ಕೇಳಿ ಸರ್ರನೆ ಎದ್ದು ಅತ್ತ ಧಾವಿಸಿದ್ದ ಅವನು. ತನ್ನ ಗೊಂಬೆಯನ್ನು ಎತ್ತಿಕೊಂಡೇ ತನ್ನ ಹೊಸ ಮನೆಯ ಒಳಗೆ ಗೃಹಪ್ರವೇಶ ಮಾಡಿದ್ದಳು ಕುಂಕುಮ ಮಂದಾರಳ ಜೊತೆಗೆ. ಮಂದ, ಸಾರಿ ಕಣೆ, ನಿನ್ನ ಹೊರಗೇನೆ ಕೂರಿಸ್ಬಿಟ್ಟೆ. ಏನು ಮಾಡೋದು ಹೇಳು, ನೀನೇ ನೋಡ್ದಲ್ಲ ನೀನು ಬರುವಾಗ ಪರಿಸ್ಥಿತಿ ಹೆಂಗಿತ್ತು ಅಂತವ. ನನಗಂತೂ ಕೈಕಾಲೇ ಆಡ್ದಂಗೆ ಆಗ್ಬಿಟ್ಟಿತ್ತು ಕಣೆ. ಏನು ಮಾಡಬೇಕು ಅಂತಾನೆ ತಲೆಗೆ ಹೊಳಿತಾ ಇರಲಿಲ್ಲ ಸದ್ಯ. ಅದೇ ಸಮಯಕ್ಕೆ ನೀನು ಬಂದಲ್ಲ, ಉಸಿರು ಬಂತು ನೋಡು ನನಗೆ. ಅದೇ ಟೆನ್ಷನ್ನಲ್ಲಿ ನಿನ್ನ ಮನೆ ಒಳಗೂ ಕರೆಯೋಕ್ಕೆ ತಲೆ ಓಡಲಿಲ್ಲ ನೋಡು ಎಂದಿದ್ದಳು ಕುಂಕುಮ. ಇದಕ್ಕೆಲ್ಲ ಸಾರಿ ಕೇಳ್ತಿದ್ಯಲ್ಲೇ, ನಾನು ನಿನ್ನ ಗೆಳತಿ ಕಣೆ. ನನ್ನ ಹತ್ರ ಸಾರಿ ಎಂಥದ್ದು? ಹೀಗೆಲ್ಲ ಹೇಳಿ ನನ್ನ ದೂರ ಮಾಡ್ತಾ ಇದೀಯ ನೀನು ನೋಡು. ಮಾತಾಡಬೇಡ ಹೋಗು ನಂತಾವು. ಅಲ್ವೇನೋ ಬಂಗಾರಿ, ನೋಡು ನಿನ್ನ ಅಕ್ಕಂಗೆ ಬುದ್ಧಿನೇ ಇಲ್ಲ. ನೀನು ಸರಿಯಾಗಿ ಬುದ್ಧಿ ಕಲಿಸೋವಳಿಗೆ ಆಯ್ತಾ ಎಂದು ಕುಂಕುಮಾಳ ಕೈಯಲ್ಲಿದ್ದ ನಾಟ್ಯಾಳನ್ನು ಮುದ್ದು ಮಾಡಿ ಮುಖವೂದಿಸಿಕೊಂಡೇ ಹೊರಗೆ ಅನ್ಲೋಡ್ ಮಾಡಿದ್ದ ಮನೆಯ ಸಾಮಾನುಗಳನ್ನೆಲ್ಲ ಒಳಗೆ ತರಲು ಹೊರಟಿದ್ದಳು ಮಂದಾರ. ತಪ್ಪಾಯ್ತು ಕಣೆ ಮಾರೈತಿ, ಇರೇ ನಾನು ಬತ್ತೀನಿ, ಇಬ್ಬರೂ ಸೇರಿ ಸಾಮಾನುಗಳನ್ನು ಸೇರಿಸಿ ಇಡೋಣ ಎಂದು ಅವಳ ಹಿಂದೆಯೇ ಹೊರಟಿದ್ದಳು ಕುಂಕುಮ. ಇರ 3 ಮತ್ತೊಂದು ಸಾಮಾನು ಸೇರ್ಸಕ್ಕೆ ನೀನು ಬೇರೆ ಬೇಕಾ? ನಾನೇ ಸೇರ್ಸ್ಕತೀನಿ ಬಿಡೆ, ನೀನು ಬಂಗಾರಿನ ಆಟ ಆಡ್ಸು. ಹಾಂ ಅಂದಂಗೆ ಕುಂಕುಮ್, ಈ ಮಗು ಯಾರ್ದೇ? ಆಯು ಸರ್ ಈಗ ಹೆಂಗವ್ರೆ? ಪಾಪ ಎಚ್ಚರನೇ ತಪ್ಪಿದ್ರಲ್ವಾ? ಈಗ ಪರವಾಗಿಲ್ವಾ? ಹುಷಾರಾಗವ್ರಾ ಎಂದಿದ್ದಳು ಗೆಳತಿಯತ್ತ ತಿರುಗಿ ಮಂದಾರ. ಈಗ ತಲೆಗೆ ಹೊಳೆದಿತ್ತು ಕುಂಕುಮಗೆ. ದೇವುಡಾ, ಎಂಥ ಕೆಲಸ ಆಯಿತು ನನ್ನ ಬುದ್ಧಿಗಿಷ್ಟು. ದೊರೆಗೆ ಹುಷಾರಿಲ್ಲ ಅನ್ನೋದನ್ನೇ ಮರ್ತು ಬಿಟ್ಟಿದ್ದೀನಲ್ಲ ನಾನು. ಏನಾಗದೆ, ಜ್ವರ ಇದೆಯೋ ಹೆಂಗೋ, ಸುಸ್ತೇನಾರ ಇದೆಯೋ ಹೆಂಗೋ, ಏನೂ ವಿಚಾರಿಸ್ದಂಗೆ ಓಡಿ ಬಂದ್ಬಿಟ್ನಲ್ಲ. ಥತ್, ಹಣೆ ಚಚ್ಚಿಕೊಳ್ಳುವಂತಾಗಿತ್ತು ಹುಡುಗಿಗೆ. ಎಲ್ಲ ಆ ಸಾಮ್ರಾಟ್ರಿಂದನೇಯ. ಯಾವಾಗ ಹೆಂಗಿರ್ತದೆ, ಯಾವಾಗ ಹೆಂಗೆ ಮಾತಾಡ್ತದೆ ಅಂತವ ನಮ್ಮಂಥ ನರಮನುಷ್ಯರಿಗೆ ತಿಳಿಯೋದೇ ಇಲ್ಲ. ಏನೇನೋ ಮಾತಾಡ್ಬಿಟ್ಟು ನನಗೆ ತಲೆನೇ ಕೆಡಿಸ್ಬಿಟ್ಟಿತ್ತು. ಇನ್ನು ಅಲ್ಲೇ ಇದ್ದರೆ ನನಗೆ ಹುಚ್ಚು ಹಿಡಿಯೋದು ಪಕ್ಕಾ ಅಂದ್ಬಿಟ್ಟು ಓಡ್ ಬಂದ್ಬಿಟ್ಟೆ ಎಂದುಕೊಂಡು ಅವನಿಗೆ ಮನಸ್ಸಿನಲ್ಲಿಯೇ ಮಂಗಳಾರತಿ ಮಾಡಿದ್ದಳು ಕುಂಕುಮ. ಏನೇ ಹಿಂಗೆ ಕರೆಂಟ್ ಹೊಡೆದಕ್ಕೆ ಹಾಗೆ ಹಂಗೆ ಕೂತ್ಬಿಟ್ಟೆ ಏನು? ಹಿಂಗವ್ರೆ ಆಯುಷ್ ಸರ್ರು, ಹುಷಾರಾಗವ್ರೆ ತಾನೇ ಎಂದಿದ್ದಳು ಅವಳ ಭುಜ ಹಿಡಿದು ಅಲ್ಲಾಡಿಸಿ ಮಂದಾರ. ಎಚ್ಚೆತ್ತವಳು. ಮಂದ, ನೀನು ಒಂದು 10 ನಿಮಿಷ ಗೊಂಬೆನ ನೋಡ್ಕತೀಯಾ? ನಾನು ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ. ಹಾಗೂ ಏನಾರ ಆಗಲಿಲ್ಲ, ಗೊಂಬೆ ಅಳಕ್ಕೆ ಶುರು ಮಾಡಿದ್ಲು ಅಂದರೆ ಆ
ಅರಮನೆಗೆ ಕರ್ಕಬಾ ಆಯ್ತಾ. ಅಳಲ್ಲ ಅದು, ಆಟ ಆಡ್ತಾ ಇರುತ್ತೆ. ಈಗ ಬಂದ್ಬಿಡ್ತೀನಿ ಆಯ್ತಾ. ಜಾನಿ ಸರ್ ಹತ್ರನೇ ಬಿಡ್ತಿದ್ದೆ, ಆದರೆ ಅವರು ಬ್ಯಾರೆ ಏನೋ ಕೆಲ್ಸದಾಗವ್ರೆ ಕಣೆ. ನಾನು ಬಂದಮೇಲೆ ಇಬ್ಬರು ಸೇರಿ ಮನೆ ಸಾಮಾನು ಸೇರಿಸ್ಕೊಳ್ಳೋಣ ಆಯ್ತಾ. ಗೊಂಬೆ, ಅಕ್ಕ ಈಗ ಬಂದ್ಬಿಡುತ್ತೆ ಪುಟ್ಟ, ನೀನು ಒಂದು ಸ್ವಲ್ಪ ಹೊತ್ತು ಈ ಅಕ್ಕನ ಹತ್ರ ಇರು, ಗುಡ್ ಗರ್ಲ್ ಅಲ್ವಾ ನನ್ನ ಗೊಂಬೆ ಎಂದು ನಾಟ್ಯಪುಟ್ಟಿಯನ್ನು ರಮಿಸಿ ಮುದ್ದಿಸಿ ಅಯೋಮಯಳಾಗಿ ಅವಳನ್ನೇ ನೋಡುತ್ತಿದ್ದ ಮಂದಾರ ಕೈಗೆ ಕೊಟ್ಟಿದ್ದಳು ಕುಂಕುಮ. ಏ ಕುಂಕುಮ್, ತಲೆ ಏನಾರ ಕೆಟ್ಟದೇನೆ ನಿಂಗೆ? ಏನಾಯ್ತೆ ಮಾರೈತಿ ಇದ್ಕಿದ್ದಂಗೆ ನಿನಗೆ? ನನ್ನ ಪ್ರಶ್ನೆಗೆ ಉತ್ತರ ಹೇಳೋದು ಬಿಟ್ಬಿಟ್ಟು ಓಡ್ತಾವಳೆ. ಎಲ್ಲಿ ಹೋಗ್ಬೇಕು ನಿನಗೆ ಈಗ ಎಂದಿದ್ದಳು ತಲೆಕೆಟ್ಟು ಮಂದಾರ. ನಂದ, ನೀನು ಹೇಳಿದ ಮೇಲೆ ನನಗೆ ನಾನು ಸಾಮ್ರಾಟ್ರ ಜ್ವರ ಹೆಂಗದೆ ಅಂತಾನೆ ಕೇಳಲಿಲ್ಲ ಅನ್ನೋದು ನೆನಪಾಯ್ತಾ ಇದೆ ಕಣೆ. ಮೊದಲೇ ನಾನೇ ಅವರಿಗೆ ಬೆಳಗ್ಗೆ ಇಂಜೆಕ್ಷನ್ ಕೊಟ್ಟಿದ್ದು. ಸುಸ್ತೇನಾರ ಇದೆಯಾ ಅಂತಾರುವೆ ಕೇಳಬೇಕಿತ್ತು ನಾನು. ಅದನ್ನೂ ಕೇಳ್ದಂಗೆ ಬಂದ್ಬಿಟ್ಟಿದ್ದೀನಿ ಕಣೆ. ಅದಕ್ಕೆ ಈಗಾರ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡ್ತೀನಿ, ಬೇಗ ಬಂದ್ಬಿಡ್ತೀನಿ ಆಯ್ತಾ. ಗೊಂಬೆ, ಹಠ ಮಾಡಬಾರ್ದು ಓಕೆ. ಜಾಣ ಮರಿ ನನ್ನ ಗೊಂಬೆ ಎಂದವಳೆ. ಇವಳ ಮಾತಿಗೂ ಕಾಯದೆ ಬಂಗಲೆಯತ್ತ ಓಡಿದ್ದವಳು ಸೀದಾ ಆಯುಷ್ ಆಚಾರ್ಯನ ರೂಮಿನತ್ತ ಹೋಗಿ ತೆರೆದೇ ಇದ್ದ ಬಾಗಿಲಿನೊಳಗೆ ನಿಧಾನವಾಗಿ ಹೆಜ್ಜೆ ಇಟ್ಟಿದ್ದಳು ಕುಂಕುಮ. ಇವಳು ಒಳಗೆ ಬರುವುದಕ್ಕೂ ಆಯುಷ್ ಕೋಪದಿಂದ ಗ್ಲಾಸಿನ ಮಗ್ ಎಸೆಯುವುದಕ್ಕೂ ಸರಿ ಹೋಗಿತ್ತು. ಗ್ಲಾಸಿನ ಮಗ್ ಆಗಿರುವುದರಿಂದ ಫಳಾರನೆ ಒಡೆದು ರೂಮಿನ ತುಂಬೆಲ್ಲ ಗಾಜಿನ ಚೂರುಗಳು ಹರಡಿದ್ದವು. ಆಗಲೇ ಒಳಬಂದವಳ ಕಾಲಿಗೆ ಗಾಜಿನ ಚೂರು ಚುಚ್ಚಿ ಆಹ್ ಎಂದು ಅಲ್ಲಿಯೇ ಕುಸಿಯುತ್ತಿದ್ದಳು ಹುಡುಗಿ ನೋವಿನ ತೀವ್ರತೆಗೆ. ಕೋಪದಿಂದ ಹುಚ್ಚನಾಗಿದ್ದವನು ಅವಳ ಆಹ್ ಎನ್ನುವ ನೋವಿನ ಉದ್ಗಾರ ಕೇಳಿ ಎಚ್ಚೆತ್ತವನು. ಕಾಲು ಹಿಡಿದುಕೊಂಡು ಕುಸಿಯುತ್ತಿರುವ ಹುಡುಗಿಯನ್ನು ಕಂಡು ಒಂದೇ ಉಸಿರಿಗೆ ಅವಳತ್ತ ಓಡಿ ಅವಳನ್ನು ಗಟ್ಟಿಯಾಗಿ ಬಳಸಿ ಹಿಡಿದಿದ್ದ. ಅವಳು ಕುಸಿಯದಂತೆ. ವಾಟ್ ದ ಹೆಲ್, ನೀನ್ಯಾಕೆ ಮತ್ತೆ ಬಂದೆ ಇಲ್ಲಿಗೆ? ಸ್ಟುಪಿಡ್ ಗರ್ಲ್, ನನ್ನ ಪ್ರಾಣ ತಿನ್ನೋಕೆ ಅಂತಾನೇ ಇದೆಯಾ ನೀನು? ನೋಡು ಈಗ ಏನಾಯಿತು ಅಂತ. ಕಾಲು ತುಂಬ ನೋಯ್ತಾ ಇದೆಯಾ? ಛೇ, ಬ್ಲಡ್ ಸುರಿತಾ ಇದೆ. ಯಾಕೆ ಹಿಂಗೆ ನನ್ನ ಸತಾಯಿಸ್ತೀಯ ಹುಡುಗಿ ನೀನು ಎಂದು ಅವಳನ್ನೇ ಬೈದವನು ತನ್ನ ತೋಳಲ್ಲಿ ಇದ್ದವಳ ಮುಖ ನೋಡಿದ್ದ ಆಯುಷ್. ನೋವಿಗೆ ಕಣ್ಣೀರು ಅವಳ ಕೆನ್ನೆ ಸೋಕಿತ್ತು. ಮುಖ ಹಿಂಡಿ ಕಣ್ಣು ಮುಚ್ಚಿ ತನ್ನನ್ನು ಬಳಸಿ ಹಿಡಿದವನ ಶರ್ಟ್ ಕಾಲರ್ ಹಿಡಿದು ಮುದ್ದೆ ಮಾಡಿದ್ದಳು ಹುಡುಗಿ. ಕೂಗಬಾರದು ಎಂದು ತುಟಿ ಕಚ್ಚಿ ಹಿಡಿದಿದ್ದಳು. ತಲೆ ಕೊಡವಿ ಒಂದೇ ಕೈಯಲ್ಲಿ ಅವಳನ್ನು ಅನಾಮತ್ತು ಎತ್ತಿಕೊಂಡು ತನ್ನ ಕಾಟ್ ಮೇಲೆ ಕೂರಿಸಿದ್ದ. ಅವನ ಶರ್ಟ್ ಕಾಲರ್ ಅವಳ ಕೈಯಲ್ಲಿ ಇದ್ದಿದ್ದರಿಂದ ಅವನ ಮುಖ ಸೀದಾ ಅವಳ ಮುಖವನ್ನು ಸವರಿತ್ತು. ಎದೆ ಝಲ್ ಎಂದಿತ್ತು ಅವನಿಗೆ ಅವಳ ತನುವಿನ ಕೋಮಲ ಸ್ಪರ್ಶಕ್ಕೆ, ಅವಳ ನುಣುಪಾದ ಕೆನ್ನೆಯ ಸ್ಪರ್ಶಕ್ಕೆ. ಕಣ್ಣು ಮುಚ್ಚಿಯೇ ಇದ್ದವಳ ಕೆನ್ನೆಗೆ ಮತ್ತೊಮ್ಮೆ ಮೃದುವಾಗಿ ತುಟಿ ಸೋಕಿಸಿಬಿಟ್ಟಿದ್ದ ಮನದ ಬಯಕೆ ತಾಳಲಾರದೆ ಎಚ್ಚೆತ್ತವನು ಸರ್ರನೆ ಅವಳಿಂದ ದೂರ ಸರಿದಿದ್ದ. ಅವಳ ಮುಷ್ಟಿಯಿಂದ ತನ್ನ ಶರ್ಟ್ ಕಾಲರನ್ನು ಬಿಡಿಸಿಕೊಂಡು ಅವಳಿಗೆ ಬೆನ್ನು ಹಾಕಿ ನಿಂತವನ ಎದೆಬಡಿತದ ಸದ್ದು ಅವನಿಗೇ ಕೇಳಿಸುವಷ್ಟು ಜೋರಾಗಿತ್ತು. ತನುವೆಲ್ಲ ಸಣ್ಣ ಕಂಪನ, ಏನೇನೋ ಹುಚ್ಚು ಬಯಕೆಗಳು ಮನದ ತುಂಬ ಆವರಿಸಿ ಸುಸ್ತಾಗಿ ಬಿಟ್ಟಿದ್ದ ಆಯುಷ್. ಛೇ, ಈ ಹುಡುಗಿಯಿಂದ ಏನಾದರೂ ಅನಾಹುತ ಆಗದೇ ಇದ್ದರೆ ಸಾಕಾಗಿದೆ ನನಗೆ. ಇವಳು ಹತ್ತಿರ ಇದ್ದರೆ ನಾನು ನಾನಾಗಿಯೇ ಇರಲ್ಲ. ನನ್ನ ಮೇಲೆಯೇ ನನಗೆ ಹಿಡಿತ ತಪ್ಪುತ್ತೆ. ಇವಳಿಂದ ಒಂದು ದಿನ ಹುಚ್ಚು ಹಿಡಿಯುವುದು ಪಕ್ಕಾ ನನಗೆ. ಹಣೆ ಒತ್ತಿಕೊಂಡಿದ್ದ ನಿಂತಲ್ಲೇ. ಎಲ್ಲಿರುತ್ತೆ ಕಣ್ಣು, ತಲೆ? ಬರೋವಾಗ ನೆಲ ನೋಡ್ಕೊಂಡು ಬರಬೇಕು ಅಂತ ಗೊತ್ತಾಗಲ್ವಾ? ಹ್ಞೂ, ನೀನೆಲ್ಲಿ ನೆಲ ನೋಡ್ತೀಯಾ? ಮೇಲೆ ನೋಡ್ಕೊಂಡು ಏನೇನೋ ಒದ್ರಕೊಂಡು ಬರ್ತೀಯಲ್ಲ, ನಿನಗೆ ಇನ್ನೆಲ್ಲಿಂದ ನೆಲ ಕಾಣಬೇಕು? ಗದರಿದ್ದ ಬೇಕೆಂದೇ. ತನ್ನ ಮನಸ್ಸಿನ ಭಾವೋದ್ವೇಗವನ್ನು ಕಡಿಮೆ ಮಾಡಿಕೊಳ್ಳಬೇಕಿತ್ತು ಅವನಿಗೆ. ತನ್ನೆಲ್ಲ ಬಯಕೆಗಳಿಗೆ ಕಡಿವಾಣ ಹಾಕಿಕೊಳ್ಳಬೇಕಿತ್ತು. ಅದಕ್ಕೆ ಕೋಪದ ಸೋಗು ಹಾಕಿಕೊಂಡಿದ್ದ ಪ್ರಯತ್ನಪೂರ್ವಕವಾಗಿ ಆಯುಷ್. ಇಲ್ಲದಿದ್ದರೆ ತನ್ನಿಂದ ಏನಾದರೂ ಅನಾಹುತ ಆಗಿಬಿಡಬಹುದು ಎಂಬ ಭಯ ಅವನಿಗೆ. ಅವಳಿಗೆ ಬೆನ್ನು ಹಾಕಿ ನಿಂತದ್ದವನಿಗೆ ಬಿಕ್ಕುವ ಶಬ್ದ ಕೇಳಿ ಗಾಬರಿಯಾಗಿತ್ತು. ತಟ್ಟನೆ ಅವಳತ್ತ ತಿರುಗಿದ್ದ. ಬಿಕ್ಕಳಿಸಿ ಅಳುತ್ತಿದ್ದಾಳೆ ಹುಡುಗಿ. ಇನ್ನೂ ತಡೆಯಲಾಗಲಿಲ್ಲ ಅವನಿಂದ. ಅವಳತ್ತ ಧಾವಿಸಿ ಅವಳ ಕಾಲಬುಡದಲ್ಲಿ ಕುಳಿತು ರಕ್ತ ಸೋರುತ್ತಿದ್ದ ಅವಳ ಕೋಮಲ ಕಾಲನ್ನು ತನ್ನ ತೊಡೆಯ ಮೇಲೆ ಇರಿಸಿಕೊಂಡಿದ್ದ ಆಯುಷ್. ಅಂತಹ ನೋವಿನಲ್ಲಿಯೂ ಮುಜುಗರವಾಗಿತ್ತು ಅವಳಿಗೆ. ಅವನು ತನ್ನ ಕಾಲನ್ನು ಮುಟ್ಟಿದ್ದು ಸರಿ ಕಾಣಿಸಲಿಲ್ಲ ಹುಡುಗಿಗೆ. ಸರ್, ಬೇಡ, ನಾನೇ ನೋಡ್ಕೋತೀನಿ ಸರ್. ಬಿಡಿ ನನ್ನ ಕಾಲನ್ನ ಸರ್. ಅವನ ಹಿಡಿತದಿಂದ ಕಾಲನ್ನು ಎಳೆದುಕೊಳ್ಳಲು ನೋಡಿದ್ದಳು ಕುಂಕುಮ. ಅಳುತ್ತಲೇ ಅವನನ್ನು ಬೇಡಿದ್ದಳು ತನ್ನ ಕಾಲು ಬಿಡಲು. ಅವಳತ್ತ ಕೆಂಗಣ್ಣು ಬಿಟ್ಟಿದ್ದ ಆಯುಷ್, ಆದರೆ ಕಾಲನ್ನು ಬಿಟ್ಟಿರಲಿಲ್ಲ. ಕೀಪ್ ಕ್ವೈಟ್. ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರೋದಕ್ಕೆ ಏನು ತಗೋತೀಯ ನೀನು? ನನಗೆ ಗೊತ್ತಿದೆ ನೀನು ನರ್ಸ್, ನಿನಗೆ ಎಲ್ಲ ಗೊತ್ತು ಅಂತ. ನೋಡು, ನಿನ್ನಷ್ಟು ಅಲ್ಲದಿದ್ರೂ ಅಲ್ಪ ಸ್ವಲ್ಪ ಗೊತ್ತಿದೆ ಏನು ಮಾಡಬೇಕು ಅಂತ ನನಗೆ. ಒಂದು ತಿಳ್ಕೊ, ಎಲ್ಲ ಕೆಲಸನೂ ಒಬ್ಬರೇ ಮಾಡೋಕ್ಕಾಗಲ್ಲ.
ಕೆಲವೊಂದು ಕೆಲಸಕ್ಕೆ ಬೇರೆಯವರ ಸಹಾಯನೂ ಬೇಕಾಗುತ್ತೆ. ಅಂಡರ್‌ಸ್ಟ್ಯಾಂಡ್? ನೋಡು ಹೇಗೆ ಬ್ಲಡ್ ಸುರಿತಾ ಇದೆ. ಮೋಸ್ಟ್‌ಲಿ ಗ್ಲಾಸ್ ಪೀಸ್ ನಿನ್ನ ಕಾಲಲ್ಲೇ ಇರಬೇಕು. ಇರು ನೋಡ್ತೀನಿ ಎಂದವನು ಅವಳ ಬೆಳ್ಳಗಿನ ಬೆಣ್ಣೆ ಮುದ್ದೆಯಂತಿದ್ದ ಎಳಸು ಪಾದವನ್ನು ತನ್ನ ಕೈಯಲ್ಲಿ ಹಿಡಿದಿದ್ದ. ಬಗ್ಗಿ ಆಯುಷ್. ಯಾಕೋ ಸಣ್ಣಗೆ ಕೈ ನಡುಗುತ್ತಿತ್ತು ಅವನಿಗೆ. ಅವಳ ಕೆಂಪು ಮಿಶ್ರಿತ ಬಿಳಿಯ ಬಣ್ಣದ ಮುದ್ದಾದ ಮೃದು ಪಾದ ಅವನ ಚಿತ್ತವನ್ನು ಕಲಕಿಬಿಟ್ಟಿತ್ತು. ಕಣ್ಣು ಮುಚ್ಚಿ ದೀರ್ಘ ಉಸಿರು ತೆಗೆದುಕೊಂಡು ತನ್ನನ್ನು ತಾನು ಸಂಭಾಳಿಸಿಕೊಂಡಿದ್ದ ಆಯುಷ್. ಬ್ಯೂಟಿಫುಲ್. ಸಣ್ಣಗೆ ಉಸಿರಿ ತಲೆ ಒದರಿದ್ದ. ಅವನ ಗದರುವಿಕೆಗೆ ಬಾಯಿ ಮುಚ್ಚಿದ್ದಳು ಅನಿವಾರ್ಯವಾಗಿ ಕುಂಕುಮ. ಅವನ ಒರಟು ಕೈ ತನ್ನ ಕಾಲನ್ನು ಸ್ಪರ್ಶಿಸಿದಾಗ ಸಣ್ಣಗೆ ನಡುಗಿದ್ದಳು ಹುಡುಗಿ. ತಲೆ ತಗ್ಗಿಸಿ ತನ್ನ ಪಾದವನ್ನು ಪರೀಕ್ಷಿಸುತ್ತಿದ್ದವನನ್ನೇ ಅದ್ಭುತವೆಂಬಂತೆ ತನ್ನ ನೋವನ್ನು ಕೂಡ ಮರೆತು ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದಳು ಹುಡುಗಿ. ಅವಳ ಕಾಲನ್ನು ನೋಡುತ್ತಾ ತಲೆ ತಗ್ಗಿಸಿ ಕುಳಿತಿದ್ದಾನೆ. ಅವಳ ಅತಿ ಸನಿಹ, ಮಂಡಿಯೂರಿ ಅಲೆ ಅಲೆಯಾದ ಸೊಂಪು ಕೂದಲು ಅವನ ಅಗಲವಾದ ಹಣೆಯ ತುಂಬೆಲ್ಲ ಎಲ್ಲೆಂದರಲ್ಲಿ ಹರಡಿಕೊಂಡಿದೆ. ಅದರಿಂದ ಮತ್ತು ಬರಿಸುವಂತಹ ಘಮ ಹರಡಿದೆ. ಎಣ್ಣೆಗೆಂಪು ಬಣ್ಣದ ಅವನ ಆಕರ್ಷಕವಾದ ವದನ ಜ್ವರದ ತಾಪಕ್ಕೆ ಸ್ವಲ್ಪ ಬಾಡಿದ್ದರೂ ತನ್ನ ಎಂದಿನ ಆಕರ್ಷಣೆಯನ್ನ ಕಳೆದುಕೊಂಡಿಲ್ಲ. ಕಪ್ಪು ಬಣ್ಣದ ಟೀ ಶರ್ಟ್ ಅವನ ಗಟ್ಟಿಮುಟ್ಟಾದ ಆಕರ್ಷಕ ಮೈಕಟ್ಟಿಗೆ ಮತ್ತಷ್ಟು ಮೆರುಗು ನೀಡಿದೆ. ದಟ್ಟವಾದ ಹುಬ್ಬುಗಳು, ತೀಕ್ಷ್ಣ ನೋಟ. ಅಬ್ಬಾ ಎಂದುಕೊಂಡಳು ಅವನನ್ನು ಅಷ್ಟು ಸನಿಹದಿಂದ ನೋಡಿ ಕಕ್ಕಾಬಿಕ್ಕಿಯಾಗಿ. ಅವಳು ಯಾವತ್ತೂ ಕೂಡ ಅಷ್ಟು ಸನಿಹದಿಂದ ಅಷ್ಟು ಆಳವಾಗಿ ಅವನನ್ನು ಗಮನಿಸಿಯೇ ಇರಲಿಲ್ಲ. ಉಗುಳು ನುಂಗಿದ್ದಳು. ಕೈಕಾಲೆಲ್ಲ ಕಂಪಿಸತೊಡಗಿದ್ದವು. ಎದೆಯ ಬಡಿತ ಅವಳಿಗೇ ಕೇಳಿಸುವಷ್ಟು ಜೋರಾಗಿತ್ತು. ಹಣೆಯ ಮೇಲೆಲ್ಲ ಬೆವರಿನ ಹನಿಗಳು ಸಾಲುಗಟ್ಟತೊಡಗಿದ್ದವು. ಉಸಿರಾಟ ತೀವ್ರವಾಯಿತು ಅವಳದು. ಅವಳ ಕಾಲಿಗೆ ಚುಚ್ಚಿಕೊಂಡಿದ್ದ ಸಣ್ಣ ಗಾಜಿನ ಚೂರು ಅವನ ಕಣ್ಣಿಗೆ ಬಿದ್ದಿತ್ತು. ಅದನ್ನು ತೆಗೆಯಬೇಕಲ್ಲ. ಹುಡುಗಿಗೆ ನೋವಾಗುವುದೇನೋ ಎಂದುಕೊಂಡು ಅವಳ ಮುಖ ನೋಡಿದ್ದ ಆಯುಷ್ ಆಚಾರ್ಯ. ಅವಳ ಮಿಂಚುಗಣ್ಣಿನ ನೋಟ ತನ್ನನ್ನೇ ಸವರುತ್ತಿರುವುದನ್ನು ಕಂಡು ಮಿಂಚು ಹರಿದಂತಾಗಿತ್ತು ಒಂದು ಕ್ಷಣ. ಅವಳನ್ನೇ ದೀರ್ಘವಾಗಿ ನೋಡುತ್ತಾ ಹುಬ್ಬು ಹಾರಿಸಿ ಕಣ್ಣು ಮಿಟುಕಿಸಿದ್ದ ಮುಗುಳ್ನಗುತ್ತಾ ಆಯುಷ್ ಆಚಾರ್ಯ. ಥಟ್ಟನೆ ತನ್ನ ನೋಟ ಬದಲಿಸಿದ್ದಳು ಹುಡುಗಿ ಗಾಬರಿಯಿಂದ ಸುತ್ತಲೂ ನೋಡುತ್ತಾ. ಅದೇ ಸಂದರ್ಭ ಉಪಯೋಗಿಸಿಕೊಂಡು ಅವಳ ಕಾಲಿಗೆ ಚುಚ್ಚಿಕೊಂಡಿದ್ದ ಗಾಜಿನ ಚೂರನ್ನು ಎಳೆದು ಬಿಟ್ಟಿದ್ದ ಆಯುಷ್ ಆಚಾರ್ಯ. ಆ ಎನ್ನುತ್ತಾ ಅವನ ಎರಡೂ ತೋಳುಗಳನ್ನು ಹಿಡಿದು ತಲೆ ತಗ್ಗಿಸಿ ಕಣ್ಣೀರು ಸುರಿಸತೊಡಗಿದ್ದಳು ಹುಡುಗಿ ನೋವಿನಲ್ಲಿ. ಶು ಶು ಕಾಮ್ ಡೌನ್. ಡೋಂಟ್ ಕ್ರೈ ಪ್ಲೀಸ್. ನೋಡು ಕಾಲಿಗೆ ಗಾಜು ಚುಚ್ಚಿಕೊಂಡಿತ್ತು. ಅದನ್ನು ತೆಗ್ದಿದ್ದೀನಿ. ಅದಕ್ಕೆ ಒಂದು ಸಲ ವಿಪರೀತ ನೋವಾಗಿರುತ್ತೆ. ಅಳ್ಬೇಡ ಪ್ಲೀಸ್. ಕಡಿಮೆ ಆಗ್ಬಿಡುತ್ತೆ ಈಗ. ಓಕೆ. ತನ್ನ ತೋಳನ್ನು ಹಿಡಿದು ತನ್ನ ಮುಖದ ಹತ್ತಿರ ಬಾಗಿದ್ದ ಅವಳ ಮುಖವನ್ನು ತನ್ನ ತೋರು ಬೆರಳಿನಿಂದ ಎತ್ತಿ ಅವಳ ಕಣ್ಣೀರನ್ನು ಮೃದುವಾಗಿ ತೊಡೆದು ಅವಳ ಕೆನ್ನೆ ತಟ್ಟಿದ್ದ ಆಯುಷ್. ಅವನ ಮಾತಿನ ಮೋಡಿಗೋ, ಅವನ ಸಮಾಧಾನದ ನುಡಿಗೋ, ಅವನ ಮೃದುವಾದ ಬೆಚ್ಚನೆಯ ಸ್ಪರ್ಶಕ್ಕೋ ಅಥವಾ ಸ್ವಲ್ಪ ನೋವು ಕಡಿಮೆಯಾಗಿದ್ದಕ್ಕೋ ಅಂತೂ ಹುಡುಗಿಯ ಅಳು ನಿಂತಿತ್ತು. ತನ್ನ ಕೆನ್ನೆ ತಟ್ಟಿದ್ದ ತನ್ನ ಅತಿ ಸನಿಹದಲ್ಲಿಯೇ ಇದ್ದ ಅವನ ಮುಖವನ್ನೇ ಮೋಡಿಗೆ ಒಳಗಾದವಳಂತೆ ಕಣ್ಣರಳಿಸಿ ದಿಟ್ಟಿಸುತ್ತಾ ಬಾಕಿಯಾಗಿ ಬಿಟ್ಟಿದ್ದಳು ಕುಂಕುಮ. ಅವಳ ಈ ಪರಿಯ ನೋಟ ಅವನಲ್ಲೂ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿಬಿಟ್ಟಿತ್ತು. ಅವಳ ಕಂಗಳಲ್ಲಿ ತಾನು ಬಯಸಿದ್ದ ಭಾವವೇ ಕಂಡಂತಾಗಿ ಭಾವೋದ್ವೇಗಕ್ಕೆ ಒಳಗಾಗಿದ್ದ ಆಯುಷ್ ಆಚಾರ್ಯ. ಅವಳ ದುಂಡು ಕೆನ್ನೆಯ ಮೇಲೆ ಮೃದುವಾಗಿ ಕೈಯಾಡಿಸಿದ್ದ. ನಿಧಾನವಾಗಿ ಅವಳ ಮುಖದ ಹತ್ತಿರ ತನ್ನ ಮುಖ ತಂದವನು ಬಾಗಿ ಅವಳ ಎರಡೂ ಕೆನ್ನೆಗಳನ್ನು ಬಿಡಿ ಬಿಡಿಯಾಗಿ ಮುದ್ದಿಸಿದ್ದ ಮೋಡಿಗೆ ಒಳಗಾದವನಂತೆ. ಅವಳ ಕಣ್ಣು, ಮೂಗು, ಹಣೆ, ಅವಳ ಮುಖದ ತುಂಬ ಕಣ್ಣು ಮುಚ್ಚಿ ತನ್ಮಯತೆಯಿಂದ ಮುತ್ತಿನ ಮಳೆಗರೆದಿದ್ದ ಆಯುಷ್ ಆಚಾರ್ಯ. ಐ ಐ ವಾಂಟ್ ಯು, ರಿಯಲಿ ಐ ವಾಂಟ್ ಯು ಮೈ ಗರ್ಲ್ ಎಂದು ಮೋಹಕವಾಗಿ ಉಸಿರಿದವನು ಅವಳ ಮುದ್ದು ಮುಖವನ್ನು ತನ್ನ ಹರವಾದ ಎದೆಗೆ ಒತ್ತಿಕೊಂಡು ಕಣ್ಣು ಮುಚ್ಚಿದ್ದ. ಅವನ ಈ ಪರಿಯ ವರ್ತನೆಗೆ ಹುಡುಗಿ ಸೋತು ಹೋಗಿಬಿಟ್ಟಿದ್ದಳು. ಅವನ ಮುದ್ದಾಟ, ಅವನ ಬೇಡಿಕೆಯ ಧ್ವನಿ ಅವಳನ್ನು ಸೋಲುವಂತೆ ಮಾಡಿಬಿಟ್ಟಿದ್ದವು.